ಆತ್ಮೀಯ ವಿದ್ಯಾರ್ಥಿ ಬಳಗದವರೇ ಹಾಗೂ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು 5 ಯೂನಿಟ್ಗಳಲ್ಲಿ 5 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಮೈಕ್ರೋ ಎಕನಾಮಿಕ್ಸ್ದಲ್ಲಿ 5, ಮ್ಯಾಕ್ರೋ ಎಕನಾಮಿಕ್ಸ್ದಲ್ಲಿ 5, ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ದಲ್ಲಿ 5, ಅಗ್ರಿಕಲ್ಚರ್ ಎಕನಾಮಿಕ್ಸಲ್ಲಿ 5, ಈ ರೀತಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಫಸ್ಟ್ ಪ್ರಶ್ನೆ ಏನಾಗಿದೆ ಅನ್ನೋ ಹೋಗಿದರೆ ನೋಡಿ, ಒಂದನೇದು ಪರಿಪೂರ್ಣ ಸ್ಪರ್ಧೆಯಲ್ಲಿ ದೀರ್ಘಾವಧಿಯಲ್ಲಿ ಸಮತೋಲನದಲ್ಲಿ ಯಾವುದು ಸರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಏದು ಪಿ ಬೆಲೆ ಹೆಚ್ಚಾದಾಗ ಅವರೇಜ್ ಕಾಸ್ಟ್, ಬಿದು ಪಿ = MC = AC, ಸಿ ಪಿ ಬೆಲೆ ಕಡಿಮೆ ಆದಾಗ MC, ಮತ್ತು ಡಿ ಪಿ ಬೆಲೆ ಹೆಚ್ಚಾದಾಗ MC ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಗಿರ್ತಕ್ಕಂಥದ್ದು. P = MC = AC. ಇಲ್ಲಿ ಪಿ ಅಂತಂತಂದರೆ ತಿಳ್ಕೋಬೇಕು, ಪ್ರೈಸ್ ಅಂತಂದರೆ ಬೆಲೆ, MC ಅಂತಂದರೆ ಮಾರ್ಜಿನಲ್ ಕಾಸ್ಟ್ ಅಂದರೆ ಸೀಮಂತ ವೆಚ್ಚ, AC ಅಂತಂತಂದರೆ ಇಲ್ಲಿ ಬರೀತೀವಿ ನೋಡ್ರಿ, ಎವರೇಜ್ ಕಾಸ್ಟ್ ಅಂತಂದರೆ ಸರಾಸರಿ ವೆಚ್ಚ. ಇದು ಸಮನಾಗಿರ್ತಕ್ಕಂಥದ್ದು ದೀರ್ಘಾವಧಿಯಲ್ಲಿ ನೋಡ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 2, ಗಿಫನ್ನ ವಸ್ತುವಿನ ಬೇಡಿಕೆ ವಕ್ರವು ಯಾವ ಕಾರಣದಿಂದ ವಿಶಿಷ್ಟವಾಗಿರುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಎ ಆದಾಯ ಪರಿಣಾಮ ಪ್ರತಿಸ್ಥಾಪನ ಪರಿಣಾಮಕ್ಕಿಂತ ಹೆಚ್ಚಾಗಿರುವುದು, ಬಿ ಪ್ರತಿಸ್ಥಾಪನ ಪರಿಣಾಮ 0, ಸಿ ಉಪಯುಕ್ತತೆ ಸ್ಥಿರತೆ, ಡಿ ಪೂರೈಕೆ ಹೆಚ್ಚಳ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ ಆದಾಯ ಪರಿಣಾಮವು ಪ್ರತಿಸ್ಥಾಪನ ಪರಿಣಾಮಕ್ಕಿಂತ ಹೆಚ್ಚಾಗಿರುವುದು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಮೂರನೇ ಪ್ರಶ್ನೆ, ಸಮ ಉತ್ಪನ್ನ ವಕ್ರಗಳು ಐಸೋಕಾಟನ್ಸ್ ಪರಸ್ಪರ ಛೇದಿಸುವುದಕ್ಕೆ ಕಾರಣವೇನು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಎ ಉತ್ಪಾದನಾ ಕಾರ್ಯದ ಸ್ಥಿರತೆ, ಬಿ ಕ್ರಮಬದ್ಧ ಆದ್ಯತೆ, ಸಿ ಸಮಾನ ಉತ್ಪಾದನಾ ಮಟ್ಟ, ಡಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಐಸೋಕಾಟ್ ಅಂತಂದರೆ ಈ ರೀತಿ ರೇಖಾಚಿತ್ರ ಇರ್ತಕ್ಕಂಥದ್ದು. ಸಮ ಉತ್ಪನ್ನ
ವಕ್ರರೇಖೆಗಳಂತ ಕರಿತೇವೆ. ಇದಕ್ಕೆ IC1 IC2 IC3 ಇಂಡೆಫಿನೆಂಟ್ ಕರ್ವ್ ಅಂತ ಕರಿತೇವೆ. ಹಾಗೆ ಪ್ರಶ್ನೆ ನಂಬರ್ 4, ಬೆಲೆಯ ಬೇಡಿಕೆ ಸ್ಥಿತಿಸ್ಥಾಪಕತೆ ಒಂದು ಯೂನಿಟರಿ ಎಲೆಕ್ಟ್ರಿಸಿಟಿ ಆಗಿದ್ದರೆ ಬೆಲೆ ಕಡಿಮೆ ಆದಾಗ ಒಟ್ಟು ಆದಾಯವು ಎ ನೋಡಿ ಹೆಚ್ಚಾಗುತ್ತದೆ, ಬಿ ಕಡಿಮೆ ಆಗುತ್ತದೆ, ಸಿ ಬದಲಾಗುವುದಿಲ್ಲ, ಡಿ ಶೂನ್ಯವಾಗಿರುತ್ತದೆ. ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಏನಾಗಿರ್ತದೆ ಅಂತಂತಂದರೆ ಬದಲಾಗುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗೆ ಪ್ರಶ್ನೆ ನಂಬರ್ 4 ನೋಡಿ. ಈ 4ರಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಅನ್ನೋ ಹೋಗಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ವಜನಿಕ ವಸ್ತುವಿನ ಪಬ್ಲಿಕ್ ಗೂಡ್ಸ್ ಲಕ್ಷಣವಲ್ಲ ಅಂತ ಕೇಳ್ಯಾರ. ಯಾವುದು ಸಾರ್ವಜನಿಕ ಲಕ್ಷಣವಲ್ಲ ಅಂತಂತಂದರೆ ಏದು ನಾನ್ ರಿವಲರಿ ಅಂತ ಸ್ಪರ್ಧಾರಹಿತತೆ ಅಂತ ಅರ್ಥ ಕೊಡ್ತದೆ. ಇದು ಸ್ಪರ್ಧಾರಹಿತತೆ ಅಂತ. ಎರಡನೇದು ನಾನ್ ಎಕ್ಚುಯಬಿಲಿಟಿ ಅಂತ ಕೇಳಿರ್ತಕ್ಕಂಥದ್ದು. ಈ ನಾನ್ ಎಕ್ಚುಯಲಿಟಿ ಅಂತಂತಂದರೆ ಹೊರಗಿಡಲಾಗದಿರುವುದು ಅಂತ ಹೇಳಿರ್ತಕ್ಕಂಥದ್ದು. ಹೊರಗಿಡಲಾಗದಿರುವುದು. ಹೊರಗಿಡಲಾಗುವುದು. ಮೂರನೇದು ರಿವಲ್ ಕನ್ಸಂಪ್ಷನ್ ಅಂತಂತಂದರೆ ಸ್ಪರ್ಧಾ ಬಳಕೆ ಅಂತ. ಸ್ಪರ್ಧಾ ಬಳಕೆ. ಫ್ರೀ ರೈಡರ್ಸ್ ಪ್ರಾಬ್ಲಮ್ಸ್ ಅಂತಂತಂದರೆ ಏನು ಸೂಚಿಸ್ತದೆ ಅಂತಂದರೆ ಉಚಿತ ಸ್ಪರ್ಧಾ ಸಮಸ್ಯೆ. ಉಚಿತ ಸ್ಪರ್ಧಾ ಸಮಸ್ಯೆ. ಹೌದಾ? ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರಿವಲ್ ಕನ್ಸಂಪ್ಷನ್ ಅಂತ ಕರಿತೇವೆ ಇದಕ್ಕೆ. ಈ ರಿವಲ್ ಕನ್ಸಂಪ್ಷನ್ ಸ್ಪರ್ಧಾ ಬಳಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಈ 5 ಪ್ರಶ್ನೆಗಳನ್ನು ನಾವು ಮೈಕ್ರೋ ಎಕನಾಮಿಕ್ಸ್ಲಿಂದ ತೊಗೊಂಡಿರ್ತಕ್ಕಂಥದ್ದು. ಇಲ್ಲಿ 5 ಪ್ರಶ್ನೆಗಳನ್ನು ಸ್ಥೂಲ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ಲಿಂದ ಪಡೆದಿರ್ತಕ್ಕಂಥ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. 6ನೇದು ಕೇನ್ಸ್ ರವರ ಪ್ರಕಾರ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವ ಪ್ರಮುಖ ಅಂಶ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿಯೇ ಒಟ್ಟು ವೆಚ್ಚ, ಬಿ ಒಟ್ಟು ಪೂರೈಕೆ, ಸಿ ಒಟ್ಟು ಬೇಡಿಕೆ, ಡಿ ಹಣದ ಪೂರೈಕೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಒಟ್ಟು ಬೇಡಿಕೆ ಅಂತಕ್ಕಂಥದ್ದು. ಕೇನ್ಸ್ ರವರ ಪರಿಣಾಮಕಾರಿ ಬೇಡಿಕೆ ನಿರ್ಧರಿಸುವುದರಲ್ಲಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಒಟ್ಟು ಬೇಡಿಕೆ. ನೆಕ್ಸ್ಟ್ ಪ್ರಶ್ನೆ, ಇವಾಗ ಹಣದ ಪ್ರಮಾಣ ಸಿದ್ಧಾಂತವನ್ನು ಕ್ವಾಂಟಿಟಿ ಥಿಯರಿ ಆಫ್ ಮನಿ ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಒಂದು ಎದಲ್ಲಿ ಇರ್ವಿನ್ ಫಿಶರ್, ಬಿ ಕೇನ್ಸ್, ಸಿ ಮಾರ್ಷಲ್, ಡಿ ಪಿಶೋ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇರ್ವಿಂಗ್ ಫಿಶರ್ ಅವರು ಈ ಒಂದು ಕ್ವಾಂಟಿಟಿ ಥಿಯರಿ ಆಫ್ ಮನಿ ಅಂತಕ್ಕಂಥ ಗ್ರಂಥವನ್ನು
ಪ್ರತಿಪಾದಿಸಿದವರು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ 8ನೇದು, ಫಿಲಿಪ್ಸ್ ಕರ್ವ್ ಯಾವ ಸಂಬಂಧವನ್ನು ವಿವರಿಸುತ್ತದೆ ಅಂತ ಪ್ರಶ್ನೆ ಇದೆ. ಎದು ಹಣದುಬ್ಬರ ಮತ್ತು ನಿರುದ್ಯೋಗ, ಬಿದು ಉಳಿತಾಯ ಮತ್ತು ಹೂಡಿಕೆ, ಸಿ ಬೇಡಿಕೆ ಮತ್ತು ಪೂರೈಕೆ, ಡಿ ತೆರಿಗೆ ಮತ್ತು ಆದಾಯ. ಇಲ್ಲಿ ಸರಿಯಾಗಿರ್ತಕ್ಕಂಥ ಫಿಲಿಪ್ಸ್ ಕರ್ವ್ ಹಣದುಬ್ಬರ ಮತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿವರಣೆಯನ್ನು ಕೊಡ್ತಕ್ಕಂಥದ್ದು ಆಗಿದೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ 9ನೇದು, ಮುಕ್ತ ಮಾರುಕಟ್ಟೆಯಲ್ಲಿ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರಿ ಭದ್ರತೆಗಳನ್ನು ಖರೀದಿಸಿದ್ದರೆ ಸಾಮಾನ್ಯ ಪರಿಣಾಮ ಏನಾಗುತ್ತದೆ, ಪರಿಣಾಮ ಏನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಏದು ಹಣದ ಪೂರೈಕೆ ಹೆಚ್ಚಾಗುತ್ತದೆ, ಬಿದು ಹಣದ ಪೂರೈಕೆ ಕಡಿಮೆ ಆಗುತ್ತದೆ, ಸಿ ಹಣದುಬ್ಬರ ತಕ್ಷಣ ಕಡಿಮೆ ಆಗುತ್ತದೆ, ಡಿ ತೆರಿಗೆ ಹೆಚ್ಚಾಗುತ್ತದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ ಹಣದ ಪೂರೈಕೆ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದು. 10ನೇ ಕ್ವಶನ್, GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡಿಫ್ಲೇಟರ್ ಯಾವುದನ್ನು ಅಳೆಯುತ್ತೇವೆ ಅಂತ, GDP ಡಿಫ್ಲೇಟರ್ ಯಾವುದನ್ನು ಅಳೆಯುತ್ತದೆ ಅಂತ ಕೇಳಿದರೆ ಎ ನಿರುದ್ಯೋಗ, ಬಿ ಸಾಮಾನ್ಯ ಬೆಲೆಯ ಮಟ್ಟದ ಬದಲಾವಣೆ, ಸಿ ಜನಸಂಖ್ಯೆ, ಡಿ ಆದಾಯದ ಅನುಪಾತ. ಈ ಬಿದು ಸರಿಯಾಗಿರ್ತಕ್ಕಂಥ ಉತ್ತರ ಸಾಮಾನ್ಯ ಬೆಲೆಯ ಮಟ್ಟದ ಬದಲಾವಣೆಯನ್ನು ಅಳಿತಕ್ಕಂಥದ್ದು GDPಯ ಡಿಫ್ಲೇಟರ್ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೈಗಾರಿಕಾ ಅರ್ಥಶಾಸ್ತ್ರ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ 5 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ 11ನೇ ಕ್ವಶನ್, ಹಾರ್ಟ್ ಫೈಂಡರ್ ಮತ್ತು ಹಿರ್ಸ್ಕಿಮ್ಯಾನ್ ಇಂಡೆಕ್ಸ್, ಹಾರ್ಟ್ ಫೈಂಡರ್ ಅಲ್ ಹಿರ್ಸ್ಕಿಮ್ಯಾನ್ ಇಂಡೆಕ್ಸ್ HHI ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು ಪ್ರಶ್ನೆ. ಅದರಲ್ಲಿ ಎ ಮಾರುಕಟ್ಟೆ ಕೇಂದ್ರೀಕರಣ, ಬಿ ಹಣದುಬ್ಬರ, ಸಿ ರಾಷ್ಟ್ರೀಯ ಆದಾಯ, ಡಿ ಉತ್ಪಾದಕತೆ. ಇಲ್ಲಿ HHI ಅಂತಕ್ಕಂಥದ್ದು ಮಾರುಕಟ್ಟೆ ಕೇಂದ್ರೀಕರಣವನ್ನು ಅಳತೆ ಮಾಡಲು ಬಳಸ್ತಕ್ಕಂಥದ್ದು ಸರಿಯಾದ ಉತ್ತರ. 12ನೇದು, ನ್ಯಾಚುರಲ್ ಮೊನೋಪಲಿಗೆ ಮುಖ್ಯ ಕಾರಣ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಹೆಚ್ಚಿನ ಸ್ಥಿರ ವೆಚ್ಚ, ಬಿ ಕಡಿಮೆ ತೆರಿಗೆ, ಸಿ ಹೆಚ್ಚಿನ ಬೇಡಿಕೆ, ಡಿ ಕಡಿಮೆ ಕಾರ್ಮಿಕರು. ನ್ಯಾಚುರಲ್ ಮೊನೋಪಲಿಗೆ ಮುಖ್ಯ ಕಾರಣ ಹಾಗಿದ್ರೆ ಹೆಚ್ಚಿನ ಸ್ಥಿರ ವೆಚ್ಚ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಹಾಗೆ ಕ್ವಶನ್ ನಂಬರ್ 13, ಭಾರತದಲ್ಲಿ ಸ್ಪರ್ಧೆಯನ್ನು ಉತ್ತೇಜಿಸುವ ಸಂಸ್ಥೆ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ RRI ಅಂತಂದ್ರೆ ಗೊತ್ತಿದೆ, ರೀಜನಲ್ ಬ್ಯಾಂಕ್ಸ್ ಇಂಡಿಯಾ, CCI ಅನ್ನು ಹಾಗಿದ್ರೆ ಕಾಂಪಿಟೇಷನ್ ಕನ್ಸಂಪ್ಷನ್ ಆಫ್ ಇಂಡಿಯಾ, SEBI ಅಂತಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಡಿ ನಬಾರ್ಡಾ ನ್ಯಾಷನಲ್ ಅಗ್ರಿಕಲ್ಚರ್ ಫಾರ್ ರೂರಲ್ ಡೆವಲಪ್ಮೆಂಟ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸ್ಪರ್ಧೆಯನ್ನು ಉತ್ತೇಜಿಸುತ್ತದೆ ಅಂತಂದರೆ CCI ಅಂತಕ್ಕಂಥದ್ದು. ಈ CCI ಅಂತಂದರೆ ಏನಿದೆ ಅಂತಲೂ ಹೋಗಿದ್ರೆ ಇಲ್ಲಿ ನೋಡಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೇವೆ ಇದಕ್ಕೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಈ ಕಾಂಪಿಟೇಷನ್ ಕನ್ಸಂಪ್ಷನ್
ಕಮಿಷನ್ ಆಫ್ ಇಂಡಿಯಾ. ಈ ಆ್ಯಕ್ಟು 2003 ಜಾರಿಗೆ ಬಂದಿರತಕ್ಕಂಥದ್ದು. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 14ನೇ ಡಂಪಿಂಗ್ ಎಂದರೇನು ಅಂತ ಪ್ರಶ್ನೆ ಇದೆ. ವಿದೇಶದಲ್ಲಿ ಕಡಿಮೆ ಬೆಲೆಗೆ ಮಾರಾಟ, ಬಿ ದೇಶೀಯ ಬೆಲೆಯನ್ನು ಹೆಚ್ಚಿಸುವುದು, ಸಿ ತೆರಿಗೆಯನ್ನು ವಿಧಿಸುವುದು, ಡಿ ಉತ್ಪಾದಕತೆಯನ್ನು ನಿಲ್ಲಿಸುವುದು. ಈ ಡಂಪಿಂಗ್ ಎಂದರೆ ಏದು ಸರಿಯಾಗಿರ್ತಕ್ಕಂಥ ಉತ್ತರ ವಿದೇಶದಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದಕ್ಕೆ ನಾವು ಡಂಪಿಂಗ್ ಎಂದು ಕರೆಯುತ್ತೇವೆ. 15ನೇದು ಎಕನಾಮಿಕ್ಸ್ ಆಫ್ ಸ್ಕೇಲ್ ಎಂದರೆ ಉತ್ಪಾದನೆ ಹೆಚ್ಚಿಸಿದಂತೆ ಸರಾಸರಿ ವೆಚ್ಚವು ಕಡಿಮೆಯಾಗುವುದು, ಬಿ ಉತ್ಪಾದನೆ ಕಡಿಮೆಯಾಗುವುದು, ಸಿ ಲಾಭ ಕಡಿಮೆಯಾಗುವುದು, ಡಿ ತೆರಿಗೆ ಹೆಚ್ಚಾಗುವುದು. ಇಲ್ಲಿ ಎಕನಾಮಿಕ್ಸ್ ಆಫ್ ಸ್ಕೇಲ್ ಅಂದರೆ ಇದು ಉತ್ಪಾದನೆ ಹೆಚ್ಚಿಸಿದಂತೆ ಸರಾಸರಿ ವೆಚ್ಚವು ಕಡಿಮೆಯಾಗುವುದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್, ಕೃಷಿ ಅರ್ಥಶಾಸ್ತ್ರ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. 16ನೇ ಕ್ವಶನ್, MSPಯ ಸಂಪೂರ್ಣ ರೂಪ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್, ಬಿ ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸ್, ಸಿ ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಪ್ರೈಸ್, ಡಿ ಮಿನಿಮಮ್ ಸ್ಟಾಕ್ ಪ್ರೈಸ್. ಸರಿಯಾಗಿರ್ತಕ್ಕಂಥ ಉತ್ತರ ಮಿನಿಮಮ್ ಸಪೋರ್ಟ್ ಪ್ರೈಸ್. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದರೆ ನಾವು ಏನು ತಿಳ್ಕೊಬೇಕಂತಾರೆ, ಕನಿಷ್ಠ ಬೆಂಬಲ ಬೆಲೆ ಅಂತ, ಇದರ ಕನ್ನಡದ ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಸರಿಯಾಗಿರ್ತಕ್ಕಂಥ ಉತ್ತರ. 17ನೇದು ಭಾರತದ ಕೃಷಿ ಕ್ರಾಂತಿಯ ಪ್ರಮುಖ ಬೆಳೆ ಯಾವುದು ಅಂತ. ಏದು ಗೋಧಿ, ಬಿ ಕಾಫಿ, ಸಿ ಹತ್ತಿ, ಡಿ ಕಬ್ಬು. ಇಲ್ಲಿ ಪ್ರಮುಖ ಬೆಳೆ ಅಂತಂದರೆ ಗೋಧಿ ಸರಿಯಾಗಿರ್ತಕ್ಕಂಥ ಉತ್ತರ. 18ನೇದು ಕೃಷಿ ಸಾಲಗಳ ಅಭಿವೃದ್ಧಿಗೆ ಪ್ರಮುಖ ಸಂಸ್ಥೆ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಬಾರ್ಡ, ಬಿ RBI, ಸಿ LIC, ಡಿ SIDBI ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ನಬಾರ್ಡ, ನ್ಯಾಷನಲ್ ಫಾರ್ ಅಗ್ರಿಕಲ್ಚರ್ ಬೋರ್ಡ್ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ ಕ್ವಶನ್ ನಂಬರ್ 19 ಬೆಳೆ ವೈವಿಧ್ಯೀಕರಣ, ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಕರೀತೇವೆ. ಇದರ ಪ್ರಮುಖ ಉದ್ದೇಶ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಇದರ ಅಪಾಯ ಕಡಿಮೆ ಮಾಡುವುದು, ಬಿ ತೆರಿಗೆ ಹೆಚ್ಚಿಸುವುದು, ಸಿ ರಫ್ತು ನಿಲ್ಲಿಸುವುದು, ಡಿ ಬೆಲೆ ನಿಯಂತ್ರಿಸುವುದು. ಇಲ್ಲಿ ಬೆಳೆ ವೈವಿಧ್ಯೀಕರಣ ಅಂತಂದರೆ ಅಪಾಯ ಕಡಿಮೆ ಮಾಡುವುದು ಎಂದರ್ಥ. 20ನೇದು ಕೃಷಿ ಮಾರುಕಟ್ಟೆ ಸುಧಾರಣೆಗೆ ಪ್ರಮುಖ ಉದ್ದೇಶ ಯಾವುದು ಅಂತಂದರೆ ಇದು ರೈತರಿಗೆ ಉತ್ತಮ ಬೆಲೆ ಮತ್ತು ಮಾರುಕಟ್ಟೆ ಪ್ರವೇಶ, ಬಿ ತೆರಿಗೆ ಹೆಚ್ಚಿಸುವುದು, ಸಿ ಉತ್ಪಾದನೆ ಕಡಿಮೆ ಮಾಡುವುದು, ಡಿ ಆಮದು ಹೆಚ್ಚಿಸುವುದು. ಇಲ್ಲಿ
ಕೃಷಿಗೆ ಮಾರುಕಟ್ಟೆಗೆ ಸುಧಾರಣೆಗೆ ಪ್ರಮುಖ ಉದ್ದೇಶ ಅಂತಂದರೆ ರೈತರಿಗೆ ಉತ್ತಮ ಬೆಲೆ ಮತ್ತು ಮಾರುಕಟ್ಟೆಯನ್ನು ಪ್ರವೇಶಿಸುವುದು ಆಗಿರ್ತಕ್ಕಂಥದ್ದು. ಈ 20 ಪ್ರಶ್ನೆಗಳನ್ನು ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಲೇಟೆಡ್ ಕ್ವಶನ್ಸ್ಗಳಾಗಿವೆ ಸ್ನೇಹಿತರೆ. ಇವು ಎಲ್ಲ ಪರೀಕ್ಷೆಗಳಿಗೂ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ತಮಗೆ ತಮಗೆ ಅನುಕೂಲ ಆಗಿದ್ದಾದರೆ, ತಮಗೆ ಇದರಿಂದ ಉಪಯುಕ್ತತೆ ಆಗಿದ್ದಾದರೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ, ತಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.